ಲಗ್ಗೆರೆಯ ರಾಜೀವ್ ಗಾಂಧಿ ಪಬ್ಲಿಕ್ ಸ್ಕೂಲ್ನಲ್ಲಿ ಒಂದು ವಿಶೇಷವಾಗಿ ಇವತ್ತು ವಿಜ್ಞಾನ ತಂತ್ರಜ್ಞಾನ ಪ್ರದರ್ಶನವನ್ನು ಕೂಡ ನಾವು ಇವತ್ತು ನೋಡಬಹುದಾಗಿದೆ. ವಿಶೇಷವಾಗಿ ಇವತ್ತು ಮಕ್ಕಳು ಏನಿವತ್ತು ಹೊಸ ಆವಿಷ್ಕಾರವಾಗಿರ್ತಕ್ಕಂಥ ಹೊಸ ವಿಜ್ಞಾನ ತಂತ್ರಜ್ಞಾನಗಳನ್ನು ಕೂಡ ಅವರು ಮಾದರಿಯಾಗಿರ್ತಕ್ಕಂಥ ವಿಜ್ಞಾನ ತಂತ್ರಜ್ಞಾನಗಳನ್ನು ಕೂಡ ಇವತ್ತು ಒಂದು ಪ್ರದರ್ಶನ ಕೂಡ ಸುಮಾರು ಒಂದು 100ಕ್ಕೂ ಅಧಿಕ 200ಕ್ಕೂ ಅಧಿಕ ಮಕ್ಕಳು ಕೂಡ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಪ್ರದರ್ಶನ ಕೂಡ ನಾವು ಇವತ್ತು ನೋಡ್ಬೋದಾಗಿದೆ. ವಿಶೇಷವಾಗಿ ಏನೇನು ಇವತ್ತು ಆಧುನಿಕ ಯುಗದಲ್ಲಿ ಏನೇನು ಇವತ್ತು ಆವಿಷ್ಕಾರವಾಗಿದ್ದಾವೆ ಅವೆಲ್ಲವನ್ನೂ ಕೂಡ ಮಕ್ಕಳು ತಮ್ಮ ಜ್ಞಾನದ ಮೂಲಕ ಕೂಡ ಒಂದು ಮಾದರಿ ಇದನ್ನು ತಂತ್ರಜ್ಞಾನವನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಕುರಿತಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸ್ವತಃ ಪ್ರಾಂಶುಪಾಲರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಕೊಡಬೇಕಾಗತ್ತೆ. ಆ ಸಂದೇಶ ಕೊಡೋ ರೀತಿಯಲ್ಲಿ ನಮ್ಮ ಸಮಾಜ ವಿಜ್ಞಾನ ಬೋಧಕರಾಗಿರೋಂಥ ನವೀನ್ ಸರ್ ಆಗಿರ್ಬೋದು, ನಾನು ಕೂಡ ಸಮಾಜ ವಿಜ್ಞಾನ ಬೋಧಕರಾಗಿ ಅಲ್ಲಿ ಏನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅವೆಲ್ಲವನ್ನ ಸಂಗ್ರಹ ಮಾಡಿ ಆ ಒಂದು ಹಂತದಲ್ಲಿ ಈ ಒಂದು ವಿಜ್ಞಾನ ಪ್ರದರ್ಶನ ಆಗ್ತಾ ಇದೆ. ಇದರ ಜೊತೆಯಲ್ಲಿ ಇನ್ನೇನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಮಕ್ಕಳಿಗೆ ಅಂತ ನಾವು ಯೋಚನೆ ಮಾಡಿದಾಗ ಆ ಸಂದರ್ಭದಲ್ಲಿ ನಮಗೆ ಕರ್ನಾಟಕ ನಾಣ್ಯ ಸಂಘ ಅದಕ್ಕೆ ನಾನು ಸಂಪರ್ಕ ಮಾಡಿ ನಾಣ್ಯ ಸಂಗ್ರಹದ ಸಂಬಂಧಪಟ್ಟಂಥ ಒಬ್ಬ ಹಿರಿಯ ನಮ್ಮ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರು ಪಿ ಸುಬ್ರಹ್ಮಣ್ಯ ಸ್ವಾಮಿ ಶೆಟ್ಟಿ ಅವರು ಕೂಡ ನನಗೆ ಕೇಳಿಕೊಂಡಾಗ ಅವರು ಕೂಡ ಬಂದು ಇವತ್ತು ವಿಜ್ಞಾನದ ಈ ವಸ್ತು ಪ್ರದರ್ಶನದಲ್ಲಿ ವೈವಿಧ್ಯಮಯವಾದಂಥ ಒಂದು ಕರೆನ್ಸಿಯನ್ನು ಹಾಗೆ ಜೊತೆಗೆ ಏನೆಲ್ಲ ಸಾಧ್ಯ ಆಗುತ್ತೆ ನಾವು ದಿನಬಳಕೆ ವಸ್ತುಗಳನ್ನು ನಾವು ಕಾಪಾಡಿಕೊಂಡ್ರೆ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗಿ ಅವರು ರೈಲ್ವೆನಲ್ಲಿ ಪ್ರಯಾಣ ಮಾಡಿದ್ದು, ಆಮೇಲೆ ಪ್ರಪ್ರಥಮವಾಗಿ ಅವರು ವೈಯಕ್ತಿಕವಾಗಿ ಟೆಲಿಗ್ರಾಮ್ ಮಾಡಿರೋಂಥದ್ದು, ಹಾಗೆ ವಿವಿಧ ಬಗೆಯ ಪೋಸ್ಟ್ ಕಾರ್ಡ್ಗಳನ್ನು ಅಂದರೆ ಇವತ್ತು ಬೆಳವಣಿಗೆ ಹಾದಿ ಹೇಗಿದೆ ಅಂತ. ಈಗ ಯಾಕೆಂದರೆ ನಾವು ಶಿಲಾಯುಗದಿಂದ ಇವತ್ತು ಆಧುನಿಕ ಯುಗದಲ್ಲಿದ್ದೀವಿ. ಪ್ರತಿಯೊಂದು ಯುಗದಲ್ಲೂ ಕೂಡ ಒಂದಲ್ಲ ಒಂದು ಕೊಡುಗೆ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ನಾವು ಅದನ್ನು ನೆನೆಸ್ಕೊಳ್ಳೋಂಥ ಮಟ್ಟಕ್ಕೆ ಇವತ್ತು ನಾವು ಆ ಒಂದು ಕರೆನ್ಸಿ ಇದ್ರಲ್ಲಿ ನೋಡ್ಬೋದು. ಅದರ ಜೊತೆಗೆ ಇವತ್ತು ಭಾಷೆ ಕೂಡ ಭಾಳ ಮುಖ್ಯನೇ. ಭಾಷೆಯಲ್ಲಿ ಬಾಂಧವ್ಯ ಬೆಳೆಯುತ್ತೆ, ಹಾಗೆ ವಿಜ್ಞಾನದಿಂದ ಅಜ್ಞಾನ ಅಳಿಯುತ್ತೆ, ಗಣಿತದಿಂದ ನಾವು ಏನೆಲ್ಲ ಲೆಕ್ಕಾಚಾರ ಜೀವನದಲ್ಲಿ ನಾವು ಪಡ್ಕೊಳ್ಬೇಕಾಗತ್ತೆ, ಸಮಾಜದಿಂದ ನಾವು ಹೇಗೆ ಸಮಾಜ ಜೀವಿಯಾಗಿ ಬದುಕ್ಬೋದು, ಇವೆಲ್ಲವನ್ನ ಮೇಳೈಸ್ಕೊಂಡಿರುವಂಥ ಒಂದು ವಿಶೇಷವಾದಂಥ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಇನ್ವೆಂಟ್ರ ಒಂದು ಸಾರ್ಥಕತೆ ಕೊಟ್ಟಿದೆ ಅಂತೇಳಿ ನಾವು ನೋಡ್ಕೊಂಡಿದ್ದೀವಿ. ಮತ್ತು ಬಂದಂಥ ಎಲ್ಲರೂ ಕೂಡ ಏನು ಪ್ರೇಕ್ಷಕರು ಬಂದಿದ್ದರು ಅವರೆಲ್ಲರೂ ಕೂಡ ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ. ಮೆಚ್ಚುಗೆಯಿಂದ ಜವಾಬ್ದಾರಿ ಜಾಸ್ತಿ ಆಗಿದೆ. ಅಂದರೆ ನಾವು ಇಷ್ಟು ಕಲ್ತಿದ್ದೀವಿ ಅಂತ ಇಲ್ಲ, ಯಾಕೆಂದರೆ ಕಲಿಕೆ ಸಾಗರ, ಅದಕ್ಕೆ ಯಾವುದೇ ರೀತಿಯಲ್ಲೂ ಕೊನೆ ಇಲ್ಲ. ನಾನು ಕಲ್ತಿದ್ದೀನಿ ಅಂದರೆ ಒಂದು ಸಾಗರದಲ್ಲಿ ಒಂದು ತೊಟ್ಟನ್ನು ಮಾತ್ರ ಕಲ್ತಿರ್ತೀನಿ, ಇನ್ನೂ ಬೇಕಾದಷ್ಟು ಇರುತ್ತೆ. ಅದನ್ನೆಲ್ಲವನ್ನು ನಮ್ಮ ಮಕ್ಕಳು ಕೂಡ ಇವತ್ತು ಕಲ್ತ್ಕೊಂಡಿದ್ದಾರೆ. ಎಲ್ಲ ನಮ್ಮ ಬಡಾವಣೆಯಲ್ಲಿರುವಂಥ ನಮ್ಮ ಲಗ್ಗೆರೆ ಭಾಗದ ವೈವಿಧ್ಯಮಯವಾದಂಥ ಶಾಲೆಗಳು ಎಲ್ಲರೂ ಕೂಡ ಬಂದು ವಿಸಿಟ್ ಮಾಡಿದ್ದಾರೆ, ಇದನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ. ಇದರ ಜೊತೆಯಲ್ಲಿ ಒಂದು ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಸಂಘ ಅದರ ಸಂಸ್ಥಾಪಕರು ಆಂಜನೇಯ ಸರ್ ಅವರು ಕೂಡ ಬಂದು ಮಕ್ಕಳಿಗೆ ನಮ್ಮ ಶಾಲೆಯಲ್ಲೇ ಸುಮಾರು 16 ವರ್ಷಗಳಿಂದ ಮಕ್ಕಳಿಗೆ ಒಂದು ನಾಟಕ ರಂಗದ ಒಂದು ಅಭಿನಯದ ಕಲೆಯನ್ನು ಕೂಡ ಇವತ್ತು ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ಕೂಡ ಸ್ವತಃ ಅನೇಕ ನಾಟಕಗಳಲ್ಲಿ ಭಾಗವಹಿಸಿದ್ದಾರೆ. ಅಂತ ಮಹಾನ್ ವ್ಯಕ್ತಿ, ಏಕೆಂದರೆ ಇಡೀ ಆಸ್ತಿಯನ್ನೇ ಅವರು ನಾಟಕ ರಂಗಕ್ಕೆ ಇವತ್ತು ಪಾಪ ಮಾರಿ ಇವತ್ತು ಎಲ್ಲ ವಿವಿಧ ಬಗೆಯ ವ್ಯಕ್ತಿಗಳಿಗೆ ಇವತ್ತು ಜೀವನ ಕಟ್ಟಿಕೊಟ್ಟಿದ್ದಾರೆ. ಅಲ್ಲಿ ನಾಟ್ಯ ಶಾಲಾ ಶಕುಂತಲಾ ಸಂಘದಿಂದ ಯಾರು ಕಲ್ತಿದ್ದಾರೆ ಇವತ್ತು ಚಲನಚಿತ್ರ ರಂಗದಲ್ಲಿ ಇವತ್ತು ಜೀವನ ಪಡ್ಕೊಂಡಿದ್ದಾರೆ, ಹಾಗೆ ಪತ್ರಿಕಾ ರಂಗದಲ್ಲಿ ಪಡ್ಕೊಂಡಿದ್ದಾರೆ, ಮಾಧ್ಯಮ ರಂಗದಲ್ಲಿ ಇವತ್ತು ಅವರೆಲ್ಲರೂ ಕೂಡ ಜೀವನ ಬದುಕನ್ನು ಕಟ್ಕೊಂಡಿದ್ದಾರೆ. ಸೊ ಇಂಥ ಒಂದು ವ್ಯಕ್ತಿ ಬಂದು ಇವತ್ತು ನಮಗೆ ನಮ್ಮ ಉದ್ಘಾಟನೆ ಮಾಡಿಸಿದ್ದಾರೆ. ಹಾಗೆ ಡಾಕ್ಟರ್ ಆಂಜಿನಪ್ಪ ಕೊರೋನಾ ಡಾಕ್ಟರ್ ಅಂತಲೇ ಕರಿತೀವಿ, ಯಾಕೆಂದರೆ ಕೊರೋನಾ ಸಂದರ್ಭದಲ್ಲಿ ಪಾಪ ಇವತ್ತು ಬಡವರು, ಕಡು ಬಡವರು ಮತ್ತು ಮಧ್ಯಮ ವರ್ಗದವರು ಇವತ್ತಿನ ಒಂದು ವೈದ್ಯಕೀಯ ಪ್ರಪಂಚದಲ್ಲಿ ಹಲವಾರು ರೀತಿಯ ಒಂದು ಊಹಾಪೋಹಗಳಿಗೆ ಮಾರೋಗಿ ಪಾಪ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಅಂಥವ್ರಿಗೆ ಏನಿಲ್ಲ, ಕೊರೋನಾದ ಒಂದು ಗೊಣ್ಣೆ ವೈರಸ್ ಅಂತೇಳಿ, ಒಂದು ಗೊಣ್ಣೆ ಹೇಗೆ ನಮ್ಗೆ ಯಾವಾಗಲೂ ಬಂದಾಗ ವೈರಸ್ ಕಾಡುತ್ತೋ ಆ ಥರ ಅಷ್ಟೇ ಬಂದಿದೆ ಹೋಗುತ್ತೆ ಅಂತೇಳಿ ಲಕ್ಷಾಂತರ ಜೀವಿಗಳ ಪ್ರಾಣ ಉಳಿಸಿದ್ರು. ಇವತ್ತು ಅವರು ಬಂದು ಉದ್ಘಾಟನೆ ಮಾಡಿ ಎಲ್ಲ ಮಕ್ಕಳಿಗೂ ಶುಭ ಹಾರೈಸಿದ್ರು. ಅವ್ರು ಅಂದ್ಕೊಂಡೋದ್ರು ನನಗೆ ಸಮಯ ಸಾಕಾಗಲಿಲ್ಲ, ನಾನು ಇವತ್ತು ಇಡೀ ದಿನ ಪೂರ್ತಿ ಕಳಿಬೇಕಾಗಿತ್ತು, ಹಾಗಾಗಿ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ, ಇದನ್ನು ಪ್ರತಿ ಶಾಲೆನೂ ಮಾಡಬೇಕು, ಇದು ಜವಾಬ್ದಾರಿ ಅಂತೇಳಿ ನಮಗೆ ಬೆಂತಟ್ಟಿದ್ದಾರೆ. ಅವರು ಬೆಂತಟ್ಟಿರುವಂಥ ವಿಚಾರ ಖಂಡಿತ ನಮಗೆ ಶ್ಲಾಘನೀಯವಾದದ್ದಂತ ಹೇಳ್ತಾ, ಜೊತೆಗೆ ನನ್ನ ಮ್ಯಾನೇಜ್ಮೆಂಟ್ವ್ರಿಗೂ ನಾನು ಕೂಡ ವಿಶೇಷವಾಗಿ ಹೇಳ್ತೇನೆ. ಯಾಕೆಂದರೆ ಅವರೆಲ್ಲರೂ ಕೂಡ ನಾನು ಏನು ಮಾಡಿದ್ರೂ ಕೂಡ ಪ್ರತಿಯೊಂದಕ್ಕೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ನಾನು ಕೂಡ ಅದನ್ನು ಮಕ್ಕಳಿಗೆ ಏನು ಕೊಡೋದು ಸಾಧ್ಯ ಆಗುತ್ತೆ, ಸರಿಸುಮಾರು ಈ ಸಂಸ್ಥೆಯನ್ನು ವಹಿಸ್ಕೊಂಡಂಥ 15 ವರ್ಷಗಳಲ್ಲಿ 15 ರೀತಿಯ ಮಕ್ಕಳಿಗೆ ಏನೇನು ಬೇಕಾಗುತ್ತೆ ಬದುಕು ಕಟ್ಕೊಡುವಂಥ ಒಂದು ಪ್ರಯತ್ನವನ್ನು ನನ್ನ ಶಿಕ್ಷಕ ಸಿಬ್ಬಂದಿಯ ಸಹಯೋಗದೊಂದಿಗೆ ನಾನು ಒಬ್ಬನೇ ಮಾಡಿಲ್ಲ, ಟೀಮ್ ವರ್ಕ್ ಇದು. ನಾವು ವಿ ಆರ್ ದ ರಾಜೀವಿಯನ್ ಟೀಮ್ ಅಂತೇಳಿ ನನ್ನ ಶಿಕ್ಷಕ ಬಂಧುಗಳಿಗೆ ನಾನು ಖಂಡಿತ ಇದನ್ನೆಲ್ಲ ಅರ್ಪಿಸ್ತೇನೆ. ಕಾರಣ ಅವರ ಸಹಕಾರ, ಪೋಷಕರ ಸಹಕಾರ, ಮಕ್ಕಳು ಕೂಡ ಇವತ್ತಿನ ಈ ಮೊಬೈಲ್ ಪ್ರಪಂಚದಲ್ಲಿ ನಾವು ಹೇಳಿದ್ದನ್ನು ಕಲಿತುಕೊಂಡು
ಇವೆಲ್ಲ ಸಾರ್ಥಕ ಮಾಡಿದ್ದಾರೆ. ಹಾಗಾಗಿ ನಿಮಗೂ ಕೂಡ ವಿಶೇಷವಾಗಿ ನಾನು ಶ್ಲಾಘನೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಕಾರಣ ಏನು ಲೈವ್ ಕೊಟ್ಟಿದ್ದೀವಿ ನಾವು, ಆ ಲೈವ್ ನೋಡಿ ತಾವು ಕೂಡ ಬಂದು ಇವತ್ತು ನಮ್ಮ ಈ ಅಭಿಪ್ರಾಯವನ್ನು ಕೇಳಿ ಸ್ವಲ್ಪ ಪ್ರಸಾರ ಮಾಡ್ತಾ ಇದ್ದೀರಿ. ಭಗವಂತ ನಿಮಗೂ ಒಳ್ಳೇದು ಮಾಡಲಿ. ನಮ್ಮ ಭಾರತ ಬೆಳಿಬೇಕಾದ್ರೆ ಸಂಸ್ಕಾರ ಉಳಿಬೇಕು, ಸಂಸ್ಕೃತಿ ಉಳಿಬೇಕು, ವಿಜ್ಞಾನ ಬೆಳಿಬೇಕು, ಅಜ್ಞಾನ ಅಳಿಬೇಕು, ಅವಿವೇಕ ದೂರ ಆಗಬೇಕು. ಅದ್ರ ಜೊತೆಗೆ ಇವತ್ತು ಚೀನಾವನ್ನು ನಾವು ಮಾದರಿಯಾಗಿ ತಗೊಂಡಾಗ ಪ್ರತಿಯೊಂದು ಸೆಕೆಂಡ್ನಲ್ಲಿ ಅವರು ಏನು ಮಾಡ್ತಾರಪ್ಪ ವಿಜ್ಞಾನವನ್ನು ಅಳವಡಿಸ್ಕೊಂಡಿದ್ದಾರೆ. ನಮ್ಮ ಈ ಭಾರತ ವಿಭಿನ್ನವಾಗಿದೆ. ಇಲ್ಲಿ ನಾವೇನೇ ಮಾಡಬೇಕಾದ್ರೂ ಕೂಡ ತಳಹಂತದ ನಮ್ಮ ವೇದ ಜ್ಞಾನ ಶಾಸ್ತ್ರ ಎಲ್ಲ ಇಟ್ಕೊಂಡೇ ನಾವು ಬೆಳಿಬೇಕಾಗಿದೆ. ಯಾಕೆಂದರೆ ಇಡೀ ಪ್ರಪಂಚಕ್ಕೆ ಜ್ಞಾನದ ದಾರಿಯನ್ನು ಕೊಡುವಂಥ ದೇಶ ನಮ್ಮದು. ಹಾಗಾಗಿ ನಮ್ಮ ಭಾರತದ ಬಗ್ಗೆ ನಮಗೆ ಹೆಮ್ಮೆ ಇರಲಿ. ಹಾಗಾಗಿ ಭಾರತ ಮಾತೆಗೆ ಜಯ ಹೇಳೋಕ್ಕೆ ಇಷ್ಟಪಡ್ತೇನೆ. ನನ್ನ ತಾಯಿ ಭುವನೇಶ್ವರಿಗೆ ಜಯ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ನಾಡು ಕಟ್ಟಿದಂತಹ ನಾಡಪ್ರಭು ಕೆಂಪೇಗೌಡರಿಗೆ ವಿಶೇಷವಾಗಿ ಅವರನ್ನು ಸ್ಮರಣೆ ಮಾಡ್ಕೊಳ್ತೇನೆ. ಕಾರಣ ಅವರು ಕಟ್ಟಿಕೊಟ್ಟಂಥ ನಾಡು ಇವತ್ತು ಇಡೀ ಪ್ರಪಂಚಕ್ಕೆ ಬೀಡಾಗಿದೆ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಅಭಿಪ್ರಾಯವನ್ನು ಈ ಮೂಲಕ ತಮ್ಮನ್ನು ಹಂಚಿಕೊಂಡಿದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ದಿನ ಈ ವಿಜ್ಞಾನ ವಸ್ತು ಪ್ರದರ್ಶನ ನೋಡಿದಾಗ ತುಂಬ ಒಳ್ಳೆಯ ರೀತಿಯಾದಂಥ ಒಂದು ಬೆಳವಣಿಗೆಯನ್ನು ಕಾಣ್ತದೆ. ಏನು ವಿದ್ಯಾರ್ಥಿಗಳಿಗೆ ಏನು ಕೊಡಬೇಕು ಅಂತಕ್ಕಂಥದ್ದು ಈ ಸಮಾಜಕ್ಕೆ, ಈ ಒಂದು ಆಧುನಿಕ ಪ್ರಪಂಚಕ್ಕೆ, ಈ ಆಧುನಿಕ ವಿಜ್ಞಾನದಲ್ಲಿ ಯಾವ ರೀತಿಯಾದಂಥ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು ನಾವು ಇಲ್ಲಿ ತಿಳ್ಕೊಳ್ಳುವಂಥ ವಿಚಾರಗಳು ಅತಿ ಹೆಚ್ಚಾಗಿ ನಮಗೆ ಕಂಡು ಬರ್ತಾ ಇದೆ. ಹಾಗೆ ಇಲ್ಲಿ ಯಾಕೆ ಈ ಥರ ಮಾಡ್ತಾ ಈ ಕಾರ್ಯಕ್ರಮ ಯಾಕೆ ಅಂದರೆ ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಇದು ಬೇಕು. ಯಾಕೆಂದರೆ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಹೇಗೆ ವಿಜ್ಞಾನವನ್ನು ಬೆಳೆಸಬೇಕು, ಉಳಿಸಬೇಕು, ವಿಜ್ಞಾನದಿಂದ ಏನೆಲ್ಲ ರೀತಿಯಾದಂಥ ಈ ಸಮಾಜಕ್ಕೆ, ಈ ಭಾರತಕ್ಕೆ, ಈ ಒಂದು ಇದಕ್ಕೆ ಎಲ್ಲಕ್ಕೂ ಸಹ ಒಳ್ಳೆಯ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಭಾಳ ಅತ್ಯದ್ಭುತವಾಗಿ ವಿವರಾತ್ಮಕವಾಗಿ, ಅದರಲ್ಲೂ ಮಕ್ಕಳು ಯಾವುದ್ರ ಬಗ್ಗೆ ಅರ್ತ್ ಮೂವರ್ಸ್ ಬಗ್ಗೆ ಇರ್ಬೋದು, ಸೋಲಾರ್ ಎನರ್ಜಿ ಬಗ್ಗೆ ಇರ್ಬೋದು, ಅಥವಾ ಮತಗಟ್ಟೆ ಬಗ್ಗೆ ಮತದಾರ ಹೋಗಿ ಮತ ಚಲಾವಣೆ ಮಾಡೋದ್ರ ಎಲ್ಲರುಗಳ ಬಗ್ಗೆನೂ ವಿಚಾರವನ್ನು ಭಾಳ ಸರಳವಾಗಿ, ಸುಲಲಿತವಾಗಿ, ಪರಮಾದ್ಭುತವಾಗಿ, ಅದ್ಭುತವಾಗಿ ವಿವರಣೆಯನ್ನು ನೀಡ್ತಾ ಇದ್ದಾರೆ. ಮತ್ತು ಪೋಷಕ ಬಂಧುಗಳು, ಇಲ್ಲಿ ಬಂದಿರತಕ್ಕಂಥ ಪೋಷಕ ಬಂಧುಗಳಿರ್ಬೋದು, ಶಿಕ್ಷಕ ವರ್ಗದವರು ಇರ್ಬೋದು, ಇಲ್ಲಿ ಬೇರೆ ಬೇರೆ ಅನ್ಯ ಶಾಲೆಗಳ ಶಿಕ್ಷಕ ವರ್ಗದವರು, ಶಿಕ್ಷಕ ವಿದ್ಯಾರ್ಥಿಗಳು, ಹಾಗೆ ಎಲ್ಲ ಸಹ ವರ್ಗದವರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮ ಏಕೆ ಅಂದರೆ ಇವತ್ತು ಇವುಗಳು ಜರುಗುವ ದೆಸೆಯಿಂದ ಭಾಳ ವಿಚಾರ ಏನಾಗ್ತದೆ ಹೊರಬರ್ತದೆ ಅಂದರೆ ಬರೀ ಮೊಬೈಲನ್ನು ನೋಡಿಕೊಂಡು ಬರೀ ಜೀವನವನ್ನು ಸಾಗಿಸೋದು ಬೇಕಾಗಿಲ್ಲ. ಇಲ್ಲಿ ನಿಜವಾದಂಥ ಶಿಕ್ಷಣ ಹೇಗಿದೆ, ನಿಜವಾದಂಥ ವಿಜ್ಞಾನ ಶಿಕ್ಷಣ ಹೇಗೆ ಬೇಕು, ಆ ವಿಜ್ಞಾನ ಅಂತಕ್ಕಂಥ ಯಾವ ರೀತಿಯಾಗಿ ಮಕ್ಕಳಿಗೆ ಅದನ್ನು ಡೆವಲಪ್ ಮಾಡುತ್ತೆ, ಯಾವ ರೀತಿ ಅಭಿವೃದ್ಧಿ ಹೊಂದುತ್ತೆ ಅಂತಕ್ಕಂತಹ ಸಂಪೂರ್ಣವಾಗಿ ಕೂಲಂಕುಷವಾಗಿ ಭಾಳ ವಿಮರ್ಶಾತ್ಮಕ ವಿವರಣೆಯನ್ನು ನೀಡ್ತಾ ಇರತಕ್ಕಂಥ ಒಂದು ಶಾಲೆ, ಒಂದು ಅತ್ಯದ್ಭುತವಾದಂಥ ರಾಜೀವ್ ಗಾಂಧಿ ಪಬ್ಲಿಕ್ ಶಾಲೆ ಆಗಿದೆ. ಈ ಶಾಲೆಗೆ ಈ ಒಂದು ಮೀಡಿಯಾದ ಬಂದಿರತಕ್ಕಂತಹ ಅವ್ರಿಗೂ ಸಹ, ಈ ಶಾಲೆಗೂ, ಈ ವಿದ್ಯಾರ್ಥಿಗಳಿಗೂ, ಈ ಶಿಕ್ಷಕ ಬಂಧುಗಳಿಗೂ ಎಲ್ರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಹೆಸರು ದೊಡ್ಡೇಗೌಡರು ಅಂತೇಳಿ, ಕನ್ನಡ ಭಾಷಾ ಉಪನ್ಯಾಸಕರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು. ಹೀಗೆ ನಾನು ಇಲ್ಲಿ ಸಾಮಾನ್ಯವಾಗಿ ಒಂದು ವಾರಕ್ಕೆ 2 ದಿವಸಗಳ ಕಾಲ ನಾನು ತರಗತಿಯನ್ನು ತೆಗೆದುಕೊಳ್ಳೋಕೆ ಬರ್ತೀನಿ. ಇಲ್ಲಿ ವಾರಕ್ಕೆ 2 ದಿವಸಗಳ ಕಾಲ ಈ ಕನ್ನಡ ವ್ಯಾಕರಣದ ಬಗ್ಗೆ ಮತ್ತು ಕನ್ನಡ ಭಾಷೆ, ಕನ್ನಡ ಹೇಗೆ ಭಾಷೆ ಬೆಳೆಸಬೇಕು, ಕನ್ನಡ ಭಾಷೆ ಉಳಿಸ್ಬೇಕು, ಹೇಗೆ ಕನ್ನಡ ಭಾಷೆಯನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ವಿಚಾರವನ್ನು ನಾನು ವ್ಯಕ್ತಪಡಿಸೋದಕ್ಕೋಸ್ಕರ ಇಲ್ಲಿ ಪ್ರತಿ ವಾರಕ್ಕೆ 2 ದಿವಸಗಳ ಕಾಲ ನಾನು ತರಗತಿ ತೆಗೆದುಕೊಳ್ತೀನಿ. ಹಾಗೆ ನನ್ನನ್ನು ಸಹ ಈ ವಿಜ್ಞಾನ ವಸ್ತು